ಎಷ್ಟೋ ಜನ ಇವತ್ತು ಯಾಕೆ ನಮ್ಮನ್ನು ಬಿಟ್ಟು ಹೋದರು, ನಾನು ನಿಜವಾಗ್ಲೂ ಪ್ರೀತಿ ಮಾಡಿದೆ, ಅವರಲ್ಲಿ ಪ್ರೀತಿನೇ ಇರಲಿಲ್ವಾ, ಯಾಕೆ ನಮ್ಮನ್ನು ಮೋಸ ಮಾಡಿದ್ರು, ಕರ್ಮ ಸುಮ್ಮನೆ ಬಿಡಲ್ಲ ಅವ್ರನ್ನ, ಪಾಪ ಹತ್ತದ ಅವ್ರಿಗೆ ಎಷ್ಟೋ ಜನ ಅಂದ್ಕೊಳ್ತಾರೆ. ಆ್ಯಂಡ್ ಕೌನ್ಸಿಲಿಂಗಿಗೆ ನಾನು ಫೋನ್ ಮಾಡಿದವಾಗ ಎಲ್ಲರೂ ಇದನ್ನೇ ಹೇಳ್ಕೊತಾರೆ, ಪ್ರೀತಿಗೆ ಬೆಲೆನೇ ಇಲ್ವಾ, ಯಾಕೆ ಹಿಂಗೆ ಮಾಡ್ತಾರೆ, ನಿಜವಾಗ್ಲೂ ಪ್ರೀತಿ ಅಂದರೆ ಅವ್ರಿಗೇನು ಅನ್ಸೋದೇ ಇಲ್ವಾ ಅಂತ ಹೇಳ್ತಾರೆ. ಅವ್ರಿಗೆ ನನ್ನ ಮಾತೇನು ಅಂತ ಹೇಳಿದ್ರೆ, ಒಂದು ಲೈನನ್ನು ಬರೆದಿಟ್ಕೊಂಡಿದ್ದೀನಿ, ಹೇಳ್ತೀನಿ ಅದನ್ನು. ಏನು ಅಂತ ಹೇಳಿದ್ರೆ, ನಾನೇ ಇವಾಗ ಓನಾಗಿ ಅಂಥವ್ರಿಗೋಸ್ಕರ ಬರೆದಿಟ್ಟಿದ್ದೀನಿ. ದೇಹ ಕೊಟ್ಟು ಪ್ರೀತಿ ಮಾಡೋರಿಗೆ ಮನಸ್ಸಿನ ಪ್ರೀತಿ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಲೈನ್ಸ್, ಜಸ್ಟ್ ಫೋಕಸ್ ಈ ಲೈನ್ ಮಾಡಿ. ದೇಹ ಕೊಟ್ಟು ಪ್ರೀತಿ ಮಾಡೋರಿಗೆ ಮನಸ್ಸಿನ ಭಾವನೆಗಳು ಪ್ರೀತಿಗಳು ಗೊತ್ತಾಗಲ್ಲ ಅಂತ ಹೇಳ್ತಿದ್ದೀನಿ ನಾನೇ. ಅಂದರೆ ಅರ್ಥ ಏನು, ನೀವು ಮನಸ್ಸನ್ನು ಕೊಟ್ಟು ಪ್ರೀತಿ ಮಾಡಿದ್ರೆ ಅವ್ರ ದೇಹನೇ ಪ್ರೀತಿ ಅಂತ ಹೇಳ್ಬಿಟ್ಟು ದೇಹ ಕೊಟ್ಟು ಫಿಸಿಕಲ್ ರಿಲೇಷನ್ಶಿಪ್ಗೋಸ್ಕರ ಬರುವವರಿಗೆ ನಿಮ್ಮ ಭಾವನೆಗಳು ಎಲ್ಲರ್ಥ ಆಗೋಕ್ಕೆ ಸಾಧ್ಯ. ಎಕ್ಸಾಂಪಲ್ ಹೇಳ ನಿಮಗೆ ನಾನು. ಈಗ ಕೋತಿ ಕೈನಲ್ಲಿ 1,000 ರೂಪಾಯಿ ನೋಟ್ ಕೊಡಿ, ಪಕ್ಕದಲ್ಲಿ ಒಂದು ಬಾಳೆಹಣ್ಣು ಇಡಿ, ಯಾವ್ದು ತಗೊಳುತ್ತೆ? 1,000 ರೂಪಾಯಿ ನೋಟ್ನ ಹರಿದು ಬಿಸಾಕತ್ತೆ, ಬಾಳೆಹಣ್ಣು ತೆಗೆದುಕೊಳ್ಳುತ್ತೆ. ಅಂದರೆ ಆ 1,000 ರೂಪಾಯಿ ಏನಿದೆಯಲ್ಲ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ, ರೈಟ್? ಆ 1,000 ರೂಪಾಯಿಂದ ಎಷ್ಟೋ ಬಾಳೆಹಣ್ಣು ತಗೋಬೋದು, ತಿನ್ಬೋದು ಅನ್ನೋದೊಂದು ವ್ಯಾಲ್ಯೂ ನಾಲೆಡ್ಜ್ ಇಲ್ಲ ಅದಕ್ಕೆ. ಸೇಮ್ ದೇಹ ಕೊಟ್ಟು ಪ್ರೀತಿ ಮಾಡೋರಿಗೆ ಮನಸ್ಸಿನ ವ್ಯಾಲ್ಯೂ ಗೊತ್ತಿಲ್ಲ, ಮನಸ್ಸಿನ ಪ್ರೀತಿ ಗೊತ್ತಿಲ್ಲ, ಮನಸ್ಸಿನ ಭಾವನೆಗಳು ಗೊತ್ತಿಲ್ಲ. ಅಂಥ ವ್ಯಕ್ತಿಗೆ ನೀವು ಕನೆಕ್ಟ್ ಆಗಿರ್ತೀರ. ಆ ಥರ ವ್ಯಕ್ತಿನೇ ನಿಮ್ಮನ್ನು ಚೀಟ್ ಮಾಡಿ ಹೋಗ್ತಾರೆ. ಆ್ಯಂಡ್ ಅನಿಸುತ್ತೆ ನಾನು ನಿಜವಾಗ್ಲೂ ಪ್ರೀತಿ ಮಾಡಿದೆ, ಅವರು ನಿಜವಾಗ್ಲೂ ನನ್ನ ಜೊತೆಗೆ ಇದ್ರು ಅಂತ ಅನ್ಸುತ್ತೆ ಅಷ್ಟೇ, ಬಟ್ ರಿಯಾಲಿಟಿ ಅಂತೂ ಅಲ್ಲ. ಎಲ್ರಿಗೂ ಆ ಫೀಲ್ ಆಗಿದೆಯಲ್ವಾ? ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ನಿಜ ತಾನೇ ಇದು, ಆ ಥರ ಆಗಿರುವಂಥದ್ದು. ಬಟ್ ನಮಗೆ ಹಾಗನ್ಸುತ್ತೆ. ಅವರು ನಾಟಕ ಮಾಡ್ತಿರೋದು ದೇಹನ ಕನೆಕ್ಟ್ ಮಾಡ್ಕೊಳ್ಳೋಕೆ ನಾಟಕ ಮಾಡ್ತಾರೆ ವಿನಃ ನಿಜವಾದ ಮನಸ್ಸಿಂದ ಅಲ್ಲ. ಸೊ ಈ ವಿಚಾರಗಳು ಗೊತ್ತಾಗಬೇಕು. ನಿಜವಾಗ್ಲೂ ಮನಸ್ಸು ಇಷ್ಟಪಡುವಂಥವ್ರು ಆಲ್ಮೋಸ್ಟ್ ದೇಹದ ಬಗ್ಗೆ ಅಷ್ಟು ಆಸಕ್ತಿ ವಹಿಸಲ್ಲ ಆಲ್ಮೋಸ್ಟ್. ಅಂದರೆ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಅಂದರೆ ಪ್ರೀತಿ ಸುಖವಾಗಿ ಇರಬೇಕಿಬ್ಬರೂ ಅನ್ನೋ ಒಂದು ಥಾಟ್ಸ್, ಒಂದು ಫೀಲಿಂಗ್ ಬರುವಂಥದ್ದು ಆ್ಯಕ್ಚುಲಿ, ರೈಟ್? ಖುಷಿಗೋಸ್ಕರ ಜೊತೆಗಿರೋ ಸಂಗಾತಿ ನಿಮ್ಮ ಖುಷಿಗೋಸ್ಕರ ಬಯಸ್ತಾರೆ, ಅವರು ನಿಮ್ಮ ಖುಷಿಗೋಸ್ಕರ ಬಯಸ್ತಾರೆ, ನೀವು ಅವ್ರ ಖುಷಿಗೋಸ್ಕರ ಬಯಸ್ತಾರೆ. ದಟ್ ಈಸ್ ದ ಟ್ರೂ ಲವ್ ಆ್ಯಂಡ್ ಫೀಲಿಂಗಲ್ಲಿ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಸೊ ಅಂಥ ವ್ಯಕ್ತಿಗಳಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಪ್ರೀತಿನ ಕೊಟ್ಟು ನೀವು ನಿರಾಶರಾಗಬೇಡಿ. ಆ್ಯಂಡ್ ನಿಮ್ಮ ಒಳ್ಳೆ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಆ್ಯಂಡ್ ಪ್ರೀತಿನ ಕೊಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ. ಒನ್ ಮೋರ್ ಹೇಳ್ತಾ ಇದ್ದೀನಿ, ದೇಹ ಕೊಟ್ಟು ಪ್ರೀತಿ ಮಾಡೋರಿಗೆ ಮನಸ್ಸಿನ ಪ್ರೀತಿ ಗೊತ್ತಾಗಲ್ಲ, ಮನಸ್ಸಿನ ಭಾವನೆಗಳು ಗೊತ್ತಾಗಲ್ಲ. ಅಂಥವ್ರನ್ನ ಪ್ರೀತಿ ಮಾಡಿ ನೀವು ದಡ್ಡರಾಗಬೇಡಿ, ಮೂರ್ಖರಾಗಬೇಡಿ, ಆ್ಯಂಡ್ ಜೀವನ ಹಾಳು ಮಾಡ್ಕೊಳ್ಬೇಡಿ. ಅದಾದ ಮೇಲೆ ನಾನು ಡಿಪ್ರೆಷನಿಗೆ ಹೋದೆ, ಸುಮ್ಮನೆ ಲೈಫ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನಾನು ಪ್ರತಿ ಟಾಪಿಕ್ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಣ್ಣದಾಗಿ ಒಂದು ಲೈಕ್ ಮಾಡಿದ್ರೆ, 1000 ಜನ ನೋಡಿದ್ರೆ ಒಂದು 100 ಜನ ಲೈಕ್ ಮಾಡಿರ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಪ್ರತಿಯೊಂದು ಲೈಕು ನಮಗೆ ಶಕ್ತಿ ಇದ್ದ ಹಾಗೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೊಂದು ಸಹಾಯ ಆಗುತ್ತೆ. ಆ್ಯಂಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಅದರೊಟ್ಟಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.